ಸವಾಲ್ ಹಾಕೋದು ಹುಡುಕ್ಯಾಡೋದು ಹೊಡಿಯೋದು ಅಲ್ಲಿ ಅವ್ರನ್ನ ಬೇಯೋದು ನಾವು ಬೇಯೋದು ಇದೇ ಜಗಳ ಜಂಜಟ ಆಗಿ ಮತ್ತೆ ಕೊಲ್ಲತ್ತ ಮತ್ತೆ ಹೊಳಿ ಹಾಕುದು ಸವಾಲು ಹಂಗೆ ಹಾಕೋದೆ ಅವ್ರ ಹೊಳಿ ಮತ್ತೆ ಅಕ್ಕಿ ಬಸದ ಅನ್ನ ಸರ್ ಹಾಕಿ ಇವ್ರನ್ನ ಊಟ ಮಾಡ್ಸೋದ ಇವ್ರು ಹಾಡುದ ಹೌದಲ್ಲ ಹಾಲು ಮಾತ್ರ ಗುಟ್ಟಿ ಬಾಯಿ ಯಾಕದಕ್ಕಿದ್ರ ನಮ್ಮ ಮುಗಡ್ಯಾಳ ಸುಮಿತ್ರ ಅವಳು ಅಪ್ಪ ಅಪ್ಪ ಅನ್ಕೋತ ನಮ್ಮನ್ನ ಗಪ್ಪ ಮಾಡಿಬಿಟ್ಟಾಳ ಅಂದ್ರ ಅವ್ರು ಹೌದು ಏನು ಅಪ್ಪ ಅಪ್ಪ ಅನ್ಕೋದ ಗಪ್ಪ ಮಾಡಿ ಅರ್ಥ ಯಾಕದಕ್ಕಿದ್ರ ಇವತ್ತು ಎಲ್ಲಾರು ನಿಮ್ಮ ಮಕ್ಕಳು ಇದ್ದಂಗೆನೆ ಅಕ್ಕ ಆದ್ರು ಮಗಳೇ ಇದ್ದಂಗ ನಾ ಆದ್ರೂ ಮಗಳೇ ಇದ್ದಂಗ ಇದ್ದಂಕ್ರಿ ಇನ್ನೊಂದು ಮಾತು ಹೇಳ್ಯಾರಪ್ಪ ಅವ್ರ ಹೆಂಗ್ ಹೇಳ್ಯಾರ ಗೊತ್ತನ ಏನಂತ ಉಮದಿ ಮನಸದ ಕಾಕ ಅಂದ್ರ ನಮ್ಗ ಅಪ್ಪ ಇದ್ದಂಗ ಅವ್ರಿಗೆ ನಾವ್ ಮಗಳಿದ್ದಂಗ ಅವ್ರ ನಾವ್ ಹೋಲಿ ಇವತ್ತ ಆ ಸುಮಿತ್ರ ಅಕ್ಕ ಕರೆ ಚಿಗವನ ಹೋಲಂಕ ಅಂತದ ಹೌದಿಲ್ಲ ಯಾಕಂದ್ರ ಅಪ್ಪನ ನಾನೇ ಹೋಲಿನಿ ಏನಾದ್ರು ಅಪ್ಪನ ಗುಣಗಳೇನು ನನಗ ಬಂದಾವ ಇವತ್ತು ಶಿವ ಪುರಾಣವನ್ನ ಶಿವ ಬರ್ದತ್ತ ಬ್ರಹ್ಮ ಪುರಾಣವನ್ನ ಬ್ರಹ್ಮ ದೇವರು ಬರ್ದತ್ತ ವಿಷ್ಣು ಪುರಾಣವನ್ನು ವಿಷ್ಣು ದೇವರು ಬರ್ದತ್ತ ನೋಡ್ಕಿಲ್ಲಿ ಇದು ಎಲ್ಲಿತ್ತಂತ ಸಾಂತ್ಯ ಕಾಕ ಯಾಕದ ಕೇಳಿದ್ರ ಏನಂತು ನಾವ್ ಎಷ್ಟು ಸೈಲೆಂಟ್ ಅದಾವ ಅಟ್ಟು ವೈಲೆಂಟ್ ಅದಾವ ಯಾಕಂತ ತಪ್ಪು ನಮ್ ಕಡೆ ಮಾತಾಡುವಂಗಿಲ್ಲ ಹೌದಲ್ಲ ಈಗ ಸದ್ಯಕ್ಕ ಯಾರ ಮನೆಗೆ ಬಂದಿವಪ್ಪ ಅಂತಂದ್ರ ನಮ್ಮ ಕಾಕವ್ರ ಮನೆಗೆ ಇವತ್ತು ಏನಪ್ಪಾ ಅಂತ ಕೇಳಿದ್ರ ಮನಿ ವಾಸು ಶಾಂತಿ ಮನಿ ಇವತ್ತು ಮಲಕಾರ ಶಬ್ದನ ಕರೆಸಿ ಹಬ್ಬ ಹಾಕ್ಯಾರ ಅಂದ್ರ ಇವತ್ತಿನ ದಿವಸ ಅವ್ರ ಮನೆಗೆ ಬಂದಿವಪ್ಪ ಇದು ಯಾರ ಮನೆಗೆ ಕೇಳ್ರ ಕಾಕವ್ರ ಮನೆಗೆ ಹೇಳ್ತಾರ ಹೌದು ನಾವ್ ಹಾಡಾಕ ಬಂದಿದ್ ನಮ್ಮದ ಮನಿ ಅಂದ್ರ ಹಂಗ್ಯಾಂಗ ಹೋಯಪ್ಪ ಬಡದ್ ಕಳಿಸ್ತಾರ ಹೌದಲ್ಲ ಹಂಗ ಶಿವ ಪುರಾಣವನ್ನು ಶಿವ ಬರದ ಹೌದು ವಿಷ್ಣು ಪುರಾಣವನ್ನು ವಿಷ್ಣು ಬರದ ಅಂತಕ್ಕಂತ ಮಾತು ಹೇಳಿದ್ರ ಅವ್ರು ಹೇಳ್ರಪ್ಪ ಕಾಕಾ ಒಂದ್ ಮಾತು ಹೇಳ್ತಾನೆ ಕೇಳ್ರಿ ಹೆಂಗಾಯ್ತು ಗೊತ್ತಾನ ಪ್ಯಾಕೆಟ್ ಕೊಡ್ದಾವ ಪಾರ್ವತಿ ಮಗ ವಿಸ್ಕಿ ಕೊಡ್ದಾವ ವಿಷ್ಣುನ ಮಗ ಬೀರ್ ಕೊಡ್ದಾವ ಬೀರಪ್ಪ ಮಗ ಏನೋ ಕುಡಿಯಲ್ದ ಹುಚ್ಚುಳಿ ಮಗ ಅನ್ನಂಗ ತುಂಬ್ಕೊಂಡ್ರು ಹೌದಿಲ್ಲ ಪರಸ್ವನ ಕೇಳಿಲಿ ಯಾಕಂತ ಕೇಳಿದ್ರ ಏನತ್ತು ಇವತ್ತಿನ ದಿವಸ ನಿಮಗಿಂತ ವಯಸ್ಸಿನಾಗ ನಾ ಸಣ್ಣವಳು ಇರಬಹುದು ಸಣ್ಣವ್ರದ್ದು ಸಣ್ಣಕ್ಕನೆ ಅದನ್ನ ನಿಮ್ದು ಎಷ್ಟು ಸರ್ವಿಸ್ ಆಗೈತಿ ಅಟ್ ನಮ್ದು ವಯಸ್ಸು ಆಗಿಲ್ಲ ಆಗಿಲ್ಲಪ್ಪ ಈಗ 25-26 ವಯಸ್ಸು ಚಾಲು ಹೌದು ಹೌದಿಲ್ಲ 25-26 ವರ್ಷ ಚಾಲು ಅದಾವ್ಕರಿ ನೀವು ಮಾತಾಡೋದು 18 ಪುರಾಣ ಅಂತೇಳಿ ಬಂದ ದಿಗ್ಲಕ್ ಬೀಳ್ಬೇಡ್ರಿ ನೀವು ಹೌದಿಲ್ಲ 18 ಪುರಾಣದಾಗ ಶಿವ ಪುರಾಣ ಶಿವ ಬರದ ವಿಷ್ಣು ಪುರಾಣ ವಿಷ್ಣು ಬರದ ಅಂತಕ್ಕಂತ ಮಾತು ಹೇಳಿರಿ ನಿಮಗ್ ಸಿಕ್ಕಿದ್ರೆ ಇರ್ಬೋದು ಅದಕ್ಕೆ ನಾ ತಪ್ಪ ಅನ್ನೋದಿಲ್ಲ ಆದ್ರೂ ನಿಮ್ಗೊಂದು ಮಾತು ಹೇಳ್ತಾನ ಏನ್ ಹೇಳು ನೋಡು 18 ಪುರಾಣವನ್ನೆಲ್ಲ ಯಾರು ರಚನೆ ಮಾಡ್ಯಾರ ಜಗತ್ತು ಸ್ತುತಿ ಸಾರ್ತೈತಿ ಯಾರು ಬರ್ದಿಟ್ರು ಯಾರಿಪ್ಪ ವೇದ ವ್ಯಾಸರಾಗಿರ್ತಕ್ಕಂಥವ್ರು 18 ಪುರಾಣ ರಚನೆ ಮಾಡ್ಯಾರ ವೇದ ವ್ಯಾಸರ 18 ಪುರಾಣ ರಚನೆ ಮಾಡೋಕ್ಕಿಂತ ಮೊದಲು ಮಹಾಭಾರತವನ್ನು ರಚನೆ ಮಾಡಿದ್ರು ಅವರು ಮಹಾಭಾರತವನ್ನು ರಚನೆ ಮಾಡಿದ್ರ ಕರೆ ಅವ್ರ ಮನಸ್ಸಿಗೆ ಹೊಟ್ಟೆ ಆನಂದ ಸಿಗಲಿಲ್ಲ ಇಲ್ಲ ಅವಾಗ ವೇದ ವ್ಯಾಸರು ವಿಚಾರ ಮಾಡಿದ್ರು ಏನಂತ ಏನ್ ವಿಚಾರ ಮಾಡಿಪ್ಪ ಅದಕ್ಕೆ ಮಹಾಭಾರತವನ್ನು ರಚನೆ ಮಾಡಿ ಮನಸ್ಸಿಗೆ ಆನಂದ ಸಿಗವಲ್ತು ಏನು ಮುಂದೆ ಹ್ಯಾಂಗ ಮಾಡ್ಬೇಕಂತ ತಿಳ್ಕೊಂಡು ವೇದ ವ್ಯಾಸರಾಗಿರ್ತಕ್ಕಂಥವ್ರು ಎಷ್ಟೋ ಪುಣ್ಯ ಕ್ಷೇತ್ರ ಭೂಮಿ ಮೇಲೆ ಇದೇ ಭೂಮಿ ಮೇಲೆ ಇರ್ತಕ್ಕಂಥ ಎಷ್ಟೋ ಪುಣ್ಯ ಕ್ಷೇತ್ರಗಳನ್ನ ತಿರುಗಿ ಕೊನೆಯದಾಗಿ ಕಾಶಿ ಕ್ಷೇತ್ರಕ್ಕೆ ಬಂದಾರ ಅವರು ಕಾಶಿ ಕ್ಷೇತ್ರಕ್ಕೆ ಬಂದು ಕಾಶಿ ಕ್ಷೇತ್ರದಲ್ಲಿ ಕುಂತು ವೇದ ವ್ಯಾಸರು 18 ಪುರಾಣವನ್ನು ರಚನೆ ಮಾಡಿಟ್ಟಾರ ನೀವೇನ್ ಹೇಳ್ರಿ ಏನತ್ತಪ್ಪ ಶಿವ ಪುರಾಣ ಶಿವ ಬರದತ್ತ ವಿಷ್ಣು ಪುರಾಣ ವಿಷ್ಣು ಬರದತ್ತ ಮುಂದ ಹೌದೌದು ಯಾಕಂದ್ರ ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಯಾಕಂತ ಕೇಳಿದ್ರ ಏನ್ ಹೇಳಿದ್ರಿಪ್ಪ ಅಜ್ಜಗಡೆ ಒಂದು ಹಿರಿಯರಾಗಿರ್ತಕ್ಕಂಥವ್ರು ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು ಒಂದು ತಂದೆ ಸ್ವರೂಪರಾಗಿರ್ತಕ್ಕಂಥವ್ರು ನಮ್ಮ ಕಾಕಾರ ಬಹಳ ಚಂದ ಮಾತಾಡಿ ಪಾಳೆ ಕೊಟ್ಟು ಹೋಗ್ಯಾರ ಹೋಗಿ ಕೊತ್ತ ಬಿಟ್ಟಾರ ಕುರ್ಚಿ ಮೇಲೆ ಹೌದಲ್ಲ ಯಾಕಂತ ಕೇಳಿದ್ರ ನಾವು ಹಾಲ ಮತದೊಳಗ ಹುಟ್ಟಿ ಏನಪ್ಪಾ ಅಂತ ಕೇಳಿದ್ರೆ ಎಷ್ಟೋ ವರ್ಷ ಕಾಲೇಜ್ ಮುಗಿಸಿ ಡಿಗ್ರಿ ಅಂತಕ್ಕಂಥದ್ದು ಮುಗಿಸ್ಕೊಂಡ ಈ ಶಿವಸ್ಥಾನದೊಳಗೆ ಸ್ವಲ್ಪ ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ಶಿವಸ್ಥಾನದೊಳಗೆ ಕಾಲಿಟ್ಟು 10 ವರ್ಷ ಆಯ್ತು 10 ವರ್ಷ ಆಯ್ತು ಕರೆ ಹಾಲ ಮತದೊಳಗೆ ಹುಟ್ಟಿವ್ ಕರೆ ಹಾಲ ಮತ ಅಂದ್ರನೇ ಏನ್ ಅನ್ನೋದು ಮರ್ತು ಬಿಟ್ಟಿದ್ದು ನಾವು ಯಾಕಂದ್ರೆ ಬೆಳಗಾವ ಜಿಲ್ಲಾ ಕಡೆ ಹೆಣ್ಣಿಗೆ ಹೆಚ್ಚ ಗಂಡಿಗೆ ಹೆಚ್ಚ ಆತರ 18 ಪುರಾಣ ಬಡದಾಡ್ಕೋತ ಹೊಂಟಿದ್ದು ಪರಸವನ್ನ ಶಿವಶಕ್ತಿ ಏನೋ ಒಂದು ಪೂರ್ವ ಜನ್ಮದ ಪುಣ್ಯದಿಂದ ನಮ್ಮ ಉಮದಿ ಮಾನಸದ ಕಾಕ ಎಲ್ಲಾ ಸಂಘದವರ ವತಿಯಿಂದ ಅವ್ರೆಲ್ಲಾರು ಪುಣ್ಯದಿಂದ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ
ಕೆಲವೊಂದು ಕಾರ್ಯಕ್ರಮ ಈ ಕಡೆ ಭಾಗಕ್ಕೆ ಕೊಡ್ಲಾಕ ಬರ್ಲಾಕತ್ತೀವಿ. ಹೌದು ಹೌದಲ್ಲ? ಹಾ. ಯಾಕಂತ ಕೇಳಿದ್ರೆ ಏನೋ ಒಂದು ಸೇವೆ ಮಾಡ್ಬೇಕಂತಕ್ಕಂತ ಯಾಕಂದ್ರ ಆ ಕಡೆ ನಾವು ಹುಷಾ ನೀವು ಹುಷಾ ಅಂತ ಹೇಳಿ ಅವ್ರನಟ್ ನಾವು ಬೈಯೋದು, ಹುಚ್ಚಪ್ಪ ನಮ್ಮನಟ್ ಅವ್ರ ಬೈಯೋದು, ಹೌದು ಇದು ಆ ಕಡೆ ನಡೆದಿತ್ತು. ಆದ್ರೆ ಈ ಕಡೆ ಹಂಗಲ್ಲ. ಈ ಕಡೆ ಹೆಂಗ್ರಿಪ್ಪ? ಈ ಕಡೆ ಹೆಂಗಪ್ಪ ಅಂತ ಕೇಳಿದ್ರೆ ಮನಸ್ಸ ಮನಿ ಅಟ್ಟೆ ಶಾಂತ ಆಗೋದು ಬೇಡ, ಮನಸ್ಸು ಶಾಂತ ಆಗ್ಬೇಕು. ಈ ಕಡೆ ಹೌದು ನಾವ್ ಆ ಕಡೆ ಏನಾರ ಕಾರ್ಯಕ್ರಮ ಮುಗಿಸ್ಕೊಂಡು ಮುಂಜಾನೆ ಹೋಗ್ಬೇಕಾರ ವಜ್ಜ ಹೊತ್ಕೊಂಡು ಹೋಗೋದ ಆಕಿತ್ತದು. ನಿನ್ನೆ ರಾತ್ರಿನೇ ಇತ್ತು, ಎಲ್ಲಿ ನಿನ್ನೆ ಹಗಲಿ ಇತ್ತು, ಎತ್ತಲೇಪ್ಪ ಎಲ್ಲಿ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ್ ಹೊನಕೊಪ್ಪಿ ಗ್ರಾಮ ಕಾರ್ಯಕ್ರಮ ಇತ್ತು. ಹೌದು ಬರೇ ಸವಾಲ್ ಹಾಕುದು, ಹುಡುಕ್ಯಾಡುದು, ಹೊಡಿಯುದು, ಅಲ್ಲಿ ಅವ್ರನ್ನ ಬೇಯುದು ನಾವು ಬೇಯುದು, ಇದೇ ಜಗಳ ಜಂಜಟ ಆಗಿ ಮತ್ತಿ ಕೊಲ್ಲತ್ತ ಮತ್ ಹೊಳಿ ಹಾಕುದು ಸವಾಲು. ಹಂಗೆ ಹಾಕುದೆ. ಅವ್ರ ಹೊಳಿ ಮತ್ ಅಕ್ಕಿ ಬಸದ ಅನ್ನ ಸರ್ ಹಾಕಿ ಇವ್ರನ್ನ ಊಟ ಮಾಡ್ಸುದ ಇವ್ರು ಹಾಡುದ ಹೌದಲ್ಲ? ಎಂತ ಕಾರ್ಯಕ್ರಮ ಆ ಕಡೆ ನಡೀತಾವ. ಹುಯ್ಯತ್ತ. ಆದ್ರೆ ಈ ಕಡೆ ಹಂಗಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಏನಾರ ತಿಳ್ಕೊಬೇಕಾಗಿತ್ತು ಅಂದ್ರ ಅದು ಈ ಕಡೆ ಭಾಗಕ್ಕನೆ ಬರ್ಬೇಕಾಗ. ಹೌದ್ರಿಪ್ಪ. ಹೌದಲ್ಲ? ನಮ್ಮ ಉಮದಿ ಮಾನಸದ ಕಾಕಾರ ಸಂಗಾಟ ಅವ್ರ ನಮ್ಮ ಕಾಕಾರ ಉಮದಿ ಒಳಗ್ ಕಾರ್ಯಕ್ರಮ ನಡೆದಾಗ ಅವ್ರಿಗೆ ನಮ್ಗೆ ಒಳ್ಳೆ ಜೋರಿ ಹತ್ತಿತ್ತು ಅವಾಗ. ಹೌದಲ್ಲ? ಈಗ ಅದೇ ಕಾರ್ಯಕ್ರಮವನ್ನ ನಮ್ಮ ಕಾಕಾರ ಆಗಿರ್ತಕ್ಕಂಥ ವಿಷಯ ಬಹಳ ಚಂದ ಮಾತಾಡ್ಕೊತ ಹೊಂಟಾರಪ್ಪ. ನಮ್ಮನು ಕೆಲವೊಂದು ಮಾತುಗಳನ್ನ ಕೇಳ್ಕೊತ ಹೊಂಟಾರ. ನಮ್ಮ ಕಾಕ ಅವ್ರ ಅಂದ್ರು ಏನಂತಂದ್ರು? ಹಾಲು ಮತ್ತ ಗುಟ್ಟಿ ಬಾಯಿ ಯಾಕದ ಕೇದ್ರ ನಮ್ಮ ಮುಗಡ್ಯಾಳ ಸುಮಿತ್ರ ಅವಳು ಅಪ್ಪ ಅಪ್ಪ ಅನ್ಕೋತ ನಮ್ಮನ್ನ ಗಪ್ಪ ಮಾಡಿಬಿಟ್ಟಾಳ ಅಂದ್ರ ಅವ್ರು. ಹೌದು ಏನು ಅಪ್ಪ ಅಪ್ಪ ಅನ್ಕೋತ ಗಪ್ಪ ಮಾಡಿ ಅರ್ಥ. ಯಾಕದ ಕೇಳಿದ್ರ ಇವತ್ತು ಎಲ್ಲಾರು ನಿಮ್ಮ ಮಕ್ಕಳು ಇದ್ದಂಗೆನೆ. ಅಕ್ಕ ಆದ್ರು ಮಗಳೇ ಇದ್ದಂಗ, ನಾ ಆದ್ರೂ ಮಗಳೇ ಇದ್ದಂಗ. ಮಗಳೇ ಇದ್ದಂಕ್ರಿ ಇನ್ನೊಂದು ಮಾತು ಹೇಳ್ಯಾರಪ್ಪ ಅವ್ರ ಹೆಂಗ್ ಹೇಳ್ಯಾರ ಗೊತ್ತನ? ಏನಂತ? ಉಮದಿ ಮನಸದ ಕಾಕ ಅಂದ್ರ ನಮ್ಗ ಅಪ್ಪ ಇದ್ದಂಗ, ಅವ್ರಿಗೆ ನಾವ್ ಮಗಳಿದ್ದಂಗ. ಅವ್ರ ನಾವ್ ಹೋಲಿ ಇವತ್ತ ಆ ಸುಮಿತ್ರ ಅಕ್ಕ ಕರೆ ಚಿಗವಣ ಹೋಲಂಕ ಅಂತದ. ಹೌದಿಲ್ಲ? ಯಾಕಂದ್ರ ಅಪ್ಪನ ನಾನೇ ಹೋಲಿನಿ. ಏನಿದ್ರ ಅಪ್ಪನ ಗುಣಗಳೇನು ನನಗ ಬಂದಾವ. ಹೌದು. ಇವತ್ತು ಬಟ್ಟೆ ಹೆಂಗಪ್ಪ ಅಂತ ಕೇಳಿದ್ರ ಪರಶುವನ್ನ ಏನಿಪ್ಪ ನಮ್ಮ ಬಸವ ಕಾಕಾರು ವಿಷಯಗಳನ್ನ ಮಾತಾಡ್ಕೋತ ಹೊಂಟಾರ. ಕೆಲವೊಂದು ವಿಷಯಗಳನ್ನ ನಮ್ಮನ್ನ ಕೇಳಿ ಹೋಗ್ಯಾರ. ಏನಂತ ಕೇಳ್ಯಾರಪ್ಪ ವಿಷಯ? ಏನ್ ಕೇಳ್ಯಾರಪ್ಪ ಅಂತಂದ್ರ ಇವತ್ತು ಶಿವ ಪಾರ್ವತಿಯರ ಲಗ್ನ. ಯಾರಪ್ಪ ಅಂತ ಶಿವ ಪಾರ್ವತಿಯರು ಬಂದು ಮಾಳಿಂಗರಾಯಿಗ ಮುಂಡಾಸ ಸುತ್ತಿ ಹೋಗ್ತಾರು. ಹೌದು. ಅದೇ ಶಿವ ಪಾರ್ವತಿ ಮುಂಡಾ ಸುತ್ತಬೇಕಾರ ಶಿವ ಪಾರ್ವತಿ ಅನ್ಸ್ಕೋಬೇಕಾರ ಶಿವ ಪಾರ್ವತಿಯರ ಲಗ್ನ ಆಗೈತಿ. ಆ ಶಿವನ ಏನಪ್ಪಾ ಅಂತ ಕೇಳಿದ್ರ ಅವನ ಕುಲದೇವರು ಯಾವ್ದಾ, ಆ ಶಿವನ ಜಾತಿ ಯಾವುದಿತ್ತು. ಇದು ಒಂದು ಮಾತಾಡ್ದಾಗ ಇನ್ನೊಂದು ಮಾತು ಹೇಳ್ರವ್ರು. ಏನಂತ ಹೇಳ್ಯಾರು? ಶಿವ ಪುರಾಣವನ್ನ ಶಿವ ಬರದತ್ತ, ಬ್ರಹ್ಮ ಪುರಾಣವನ್ನ ಬ್ರಹ್ಮ ದೇವರು ಬರದತ್ತ, ವಿಷ್ಣು ಪುರಾಣವನ್ನ ವಿಷ್ಣು ದೇವರು ಬರದತ್ತ. ನೋಡ್ಕಿಲ್ಲಿ ಇದು ಎಲ್ಲಿತ್ತಂತ ಶಾಂತಿ ಕಾಕ. ಯಾಕದ ಕೇಳಿದ್ರ ಏನಂತು ನಾವ್ ಎಷ್ಟು ಸೈಲೆಂಟ್ ಅದಾವ ಅಟ್ಟು ವೈಲೆಂಟ್ ಅದಾವ. ಯಾಕಂತ ತಪ್ಪು ನಮ್ ಕಡೆ ಮಾತಾಡುವಂಗಿಲ್ಲ. ಹೌದಲ್ಲ? ಈಗ ಸದ್ಯಕ್ಕ ಯಾರ ಮನೆಗೆ ಬಂದಿವಪ್ಪ ಅಂತಂದ್ರ ನಮ್ಮ ಕಾಕವ್ರ ಮನೆಗೆ ಇವತ್ತು ಏನಪ್ಪಾ ಅಂತ ಕೇಳಿದ್ರ ಮನಿ ವಾಸು ಶಾಂತಿ ಮನಿ ಇವತ್ತು ಮಲಕಾರ ಶುದ್ಧನ ಕರೆಸಿ ಹಬ್ಬ ಹಾಕ್ಯಾರ ಅಂದ್ರ ಇವತ್ತಿನ ದಿವಸ ಅವ್ರ ಮನೆಗೆ ಬಂದಿವಪ್ಪ. ಇದು ಯಾರ ಮನೆಗೆ ಕೇಳ್ರ ಕಾಕವ್ರ ಮನೆಗೆ ಹೇಳ್ತಾರ. ಹೌದು. ನಾವ್ ಹಾಡಾಕ ಬಂದಿದ್ ನಮ್ಮದ ಮನಿ ಅಂದ್ರ ಹಂಗ್ಯಾಂಗಪ್ಪ ಬಡದ್ ಕಳಿಸ್ತಾರ ನಮ್. ಹೌದಲ್ಲ? ಹಂಗ ಶಿವ ಪುರಾಣವನ್ನು ಶಿವ ಬರದ, ಹೌದು, ವಿಷ್ಣು ಪುರಾಣವನ್ನು ವಿಷ್ಣು ಬರದ ಅಂತಕ್ಕಂತ ಮಾತು ಹೇಳಿದ್ರ ಅವ್ರು. ಹೇಳ್ರಪ್ಪ ಕಾಕ ಒಂದು ಮಾತು ಹೇಳ್ತಾನೆ ಕೇಳ್ರಿ. ಹೆಂಗಾಯ್ತು ಗೊತ್ತಾನ? ಪ್ಯಾಕೆಟ್ ಕೊಡ್ದಾವ ಪಾರ್ವತಿ ಮಗ, ವಿಸ್ಕಿ ಕೊಡ್ದಾವ ವಿಷ್ಣುನ ಮಗ, ಬೀರ್ ಕೊಡ್ದಾವ ಬೀರಪ್ಪ ಮಗ, ಏನೋ ಕುಡಿಯಲ್ದ ಹುಚ್ಚುಳಿ ಮಗ ಅನ್ನಂಗ ತುಂಬ್ಕೊಂಡ್ರು. ಹೌದಿಲ್ಲ? ಪರಸವನ ಕೇಳಿಲಿ ಯಾಕಂತ ಕೇಳಿದ್ರ ಏನತ್ತು? ಇವತ್ತಿನ ದಿವಸ ನಿಮಗಿಂತ ವಯಸ್ಸಿನಾಗ ನಾ ಸಣ್ಣವಳು ಇರಬಹುದು. ಸಣ್ಣವಳು ಇದು ಸಣ್ಣಕ್ಕೇನೆ ಅದನ್ನ ನಿಮ್ದು ಎಷ್ಟು ಸರ್ವಿಸ್ ಆಗೈತಿ ಅಟ್ ನಮ್ದು ವಯಸ್ಸು ಆಗಿಲ್ಲ. ಆಗಿಲ್ಲಪ್ಪ. ಈಗ 25 26 ವಯಸ್ಸು ಚಾಲು. ಹೌದು. ಹೌದಿಲ್ಲ? 25 26 ವರ್ಷ ಚಾಲು ಅದಾವ್ರಿ. ನೀವು ಮಾತಾಡೋದು 18 ಪುರಾಣ ಅಂತೇಳಿ ಬಂದ ದಗಲಕ್ ಬೀಳ್ಬೇಡ್ರಿ ನೀವು. ಹೌದಿಲ್ಲ? 18 ಪುರಾಣದಾಗ ಶಿವ ಪುರಾಣ ಶಿವ ಬರದ, ವಿಷ್ಣು ಪುರಾಣ ವಿಷ್ಣು ಬರದ ಅಂತಕ್ಕಂತ ಮಾತು ಹೇಳಿರಿ. ನಿಮಗ್ ಸಿಕ್ಕಿದ್ರೆ ಇರ್ಬೋದು, ಅದಕ್ಕೆ ನಾ ತಪ್ಪ ಅನ್ನೋದಿಲ್ಲ. ಆದ್ರೂ ನಿಮ್ಗೊಂದು ಮಾತು ಹೇಳ್ತಾನ. ಏನ್ ಹೇಳು ನೋಡು? 18 ಪುರಾಣವನ್ನ ಎಲ್ಲಾ ಯಾರು ರಚನೆ ಮಾಡ್ಯಾರ ಜಗತ್ತು ಸ್ತುತಿ ಸಾರ್ತೈತಿ. ಸಾರ್ತೈತಿಪ್ಪ. ಯಾರು ಬರ್ದಿಟ್ರು? ಯಾರಿಪ್ಪ? ವೇದ ವ್ಯಾಸರಾಗಿರ್ತಕ್ಕಂಥವ್ರು 18 ಪುರಾಣ ರಚನೆ ಮಾಡ್ಯಾರ. ವೇದ ವ್ಯಾಸರ 18 ಪುರಾಣ ರಚನೆ ಮಾಡೋಕ್ಕಿಂತ ಮೊದಲು ಮಹಾಭಾರತವನ್ನು ರಚನೆ ಮಾಡಿದ್ರು ಅವರು. ಮಹಾಭಾರತವನ್ನು ರಚನೆ ಮಾಡಿದ್ರ ಕರೆ ಅವ್ರ ಮನಸ್ಸಿಗೆ ಹೊಟ್ಟೆ ಆನಂದ ಸಿಗಲಿಲ್ಲ. ಇಲ್ಲ. ಅವಾಗ ವೇದ ವ್ಯಾಸರು ವಿಚಾರ ಮಾಡಿದ್ರು. ಏನಂತ? ಏನ್ ವಿಚಾರ ಮಾಡಿಪ್ಪ? ಅದಕ್ಕೆ ಮಹಾಭಾರತವನ್ನು ರಚನೆ ಮಾಡಿ ಮನಸ್ಸಿಗೆ ಆನಂದ ಸಿಗವಲ್ತು, ಏನು ಮುಂದೆ ಹ್ಯಾಂಗ ಮಾಡ್ಬೇಕಂತ ತಿಳ್ಕೊಂಡು ವೇದ ವ್ಯಾಸರಾಗಿರ್ತಕ್ಕಂಥವ್ರು ಎಷ್ಟೋ ಪುಣ್ಯ ಕ್ಷೇತ್ರ ಭೂಮಿ ಮೇಲೆ, ಇದೇ ಭೂಮಿ ಮೇಲೆ ಇರ್ತಕ್ಕಂಥ ಎಷ್ಟೋ ಪುಣ್ಯ ಕ್ಷೇತ್ರಗಳನ್ನ ತಿರುಗಿ ಕೊನೆಯದಾಗಿ ಕಾಶಿ ಕ್ಷೇತ್ರಕ್ಕೆ ಬಂದಾರ ಅವರು. ಬಂದಾರಪ್ಪ. ಕಾಶಿ ಕ್ಷೇತ್ರಕ್ಕೆ ಬಂದು ಕಾಶಿ ಕ್ಷೇತ್ರದಲ್ಲಿ ಕುಂತು ವೇದ ವ್ಯಾಸರು 18 ಪುರಾಣವನ್ನು ರಚನೆ ಮಾಡಿಟ್ಟಾರ.
ನೀವೇನ್ ಹೇಳ್ರಿ ಏನಂತಪ್ಪ ಶಿವಪುರಾಣ ಶಿವ ಬರದತ್ತ ವಿಷ್ಣು ಪುರಾಣ ವಿಷ್ಣು ಬರದತ್ತ ಬ್ರಹ್ಮಪುರಾಣ ಬ್ರಹ್ಮ ಬರದತ್ತ ನೀವೊಂದು ಬರ್ದ್ ಬಿಡ್ರಿ ಅತ್ರ ಮುಂದಿಂದ ಏ ನಾ ಗಪ್ಪ ವಾಮನ ಪುರಾಣ ಭವಿಷ್ಯ ಭಾಗ ಯಾರ್ದಾಗ ಇದು ಕೇಳು ಪುರಾಣ ಅಂತಕ್ಕಂಥವು 18 ಪುರಾಣ ಅದಾವು ನಾ ಕೇಳ್ತಾನೆ ವಿಷ್ಣು ಪುರಾಣ ವಿಷ್ಣು ಬರದ ಬ್ರಹ್ಮ ಪುರಾಣ ಬ್ರಹ್ಮ ಬರದ ಶಿವಪುರಾಣ ಶಿವ ಬರದ ಅಂದ್ರಿ 3 ಹಾದು 18 ಹೌದು ಇನ್ನೂ 15 ಬುಕ್ ಅದಾವು ಅದಾವಲ್ಲಪ್ಪ ನಾರದ ಪುರಾಣ ಯಾರು ಬರೆದ್ರು ವಾಮನ್ ಯಾರು ಬರೆದ್ರು ಕೂರ್ಮ ಯಾರು ಬರೆದ್ರು ಕಂದ ಪುರಾಣ ಯಾರು ಬರೆದ್ರು ಮಚ್ಚ ಯಾರು ಬರೆದ್ರು ಬ್ರಹ್ಮ ವಿವೃತಕ್ಕೆ ಯಾರು ಬರೆದ್ರು ಲಿಂಗ ಪುರಾಣ ಯಾರು ಬರೆದ್ರು ಬೇಕಲ್ಲ ಗಣೇಶ್ ಯಾರು ಬರೆದ್ರು ಹಿಂಗ್ಯಾಗ ಮಾಡಿದ್ರು ನನ್ನ ಕಾಕ ಹಂಗಲ್ಲ ಕಾಕ ಯಾಕೆ ಕೇಳು 18 ಪುರಾಣವನ್ನ ಎಲ್ಲಾ ಒಬ್ಬನೇ ಬರೆದಿಟ್ಟ ಅವನೇ ವೇದ ವ್ಯಾಸ ರಾಮ ಹುಟ್ಟೋಕ್ಕಿಂತ ಮೊದಲ ರಾಮಾಯಣ ಬರೆದಿಟ್ಟ ವಾಲ್ಮೀಕಿ ಋಷಿ ಹೌದ್ರಿಪ್ಪ ಇದು ಯಾರಿಗ ಗೊತ್ತಿಲ್ರಿ ನಮ್ಮ ಕಾಕಾಗೆ ಗೊತ್ತಿಲ್ಲ ಬಸವ ಕಾಕಾಗದು ಎತ್ತ ಯಾಕೋ ಆ ಕಡೆ ಹೊಂಟ ಜಾಗ ಆಯ್ತದ ಹೌದಲ್ಲ ಶಿವ ಪಾರ್ವತರ ಲಗ್ನ ಬಗ್ಗೆ ಕೇಳಾರ ಅವ್ರು ನೋಡಿ ಹೆಂಗ ಬರ್ದಿಟ್ಟಾರ ಅಂತ ಕೇಳ್ರ ಏನಪ್ಪ 18 ಪುರಾಣದೊಳಗ ಐತಿ ಶಿವನ ಯಾವ್ದೇನಪ್ಪ ಅಂತ ಕೇಳ ಅವನ ಕುಲದೇವ್ರ ಯಾವ್ದ ಅವನ ಜಾತಿ ಯಾವ್ದ ಆತರ 18 ಪುರಾಣದೊಳಗೆ ತೋರ್ಸ್ಬೇಕತ್ತಾರ ಅವ್ರು ಒಪ್ಕೊಳ್ಳೋನು ಮಾತಾ ಹೌದಲ್ಲ ಯಾಕೆ ಕೇಳು ಏನಪ್ಪ ಶಿವ ಪಾರ್ವತರಿಗಿರ್ತಕ್ಕಂಥವ್ರು ಲಗ್ನ ಆಗಬೇಕಾರ ಒಂದು ಕಾರಣ ಐತಿ ಏನಂತ್ರಿಪ್ಪ ಕಾರಣ 33 ಕೋಟಿ ದೇವತೆಗಳಿದ್ರು 66 ಕೋಟಿ ದೈತ್ರಿದ್ರು 33 ಕೋಟಿ ದೇವತೆಗಳಿದ್ರು 66 ಕೋಟಿ ದೈತ್ರಿದ್ರು ಹೌದು ದೇವತೆಗಳಕ್ಕಿಂತ ಹೆಚ್ಚಿನ ಸಂಖ್ಯೆ ದೈತ್ರದಿತ್ತು ಎಷ್ಟೋ ಮಂದಿ ದೈತರು ಭಕ್ತಿಯನ್ನು ಮಾಡಿ ಬ್ರಹ್ಮನ ಬಲ್ಯಕ್ಕೆ ಹೋಗಿ ವರ ಪಡ್ಕೊಂಡು ಬಂದಿದ್ರು ಹೌದು ಏನಂತ ಹೇಳಿ ಏನಂತ ನೋಡು ಪರಮಾತ್ಮ ಇವತ್ತಿನ ದಿವಸ ಬ್ರಹ್ಮದೇವರ ಶಿವನಿಂದ ಮತ್ತು ಪಾರ್ವತಿ ಶಿವನ ಸತ್ಯದಿಂದ ಹುಟ್ಟಿರ್ತಕ್ಕಂತ ಔಷಧದಿಂದ ಅಂದ್ರ ಮಕ್ಕಳಿಂದ ಮಾತ್ರ ನಮಗ ಮರಣ ಆಗ್ಬೇಕಂತ ಎಷ್ಟೋ ಮಂದಿ ದೈತರು ವರ ಪಡ್ಕೊಂಡು ಬಂದಿರು ಹೌದ್ರಿಪ್ಪ ವರ ಪಡ್ಕೊಂಡು ಬಂದು 33 ಕೋಟಿ ದೇವಾನು ದೇವತೆಗಳ ಪರಿಪರಿದಿಂದ ಕಾಡ್ತಿದ್ರು ಎಷ್ಟೆಷ್ಟೋ ಕಾಡ್ತಿದ್ರು ಅಂಜಿ ದೇವಾನು ದೇವತೆಗಳು ಎಲ್ಲಿ ಹೋಗಬಾರ್ದು ಹೋಗಿ ಜಗಕ್ಕೆ ಹೋಗಿ ಅಡ್ಕೋತಿದ್ರು ಅಡಿಗೆ ಕೊಳ್ತಿದ್ರ ಆದ್ರೂ ದೈತರು ಬಿಡ್ತಿರಕ್ಕಿಲ್ಲ ಪರಿಪರಿದಿಂದ ಕಾಡ್ತಿದ್ರು ಅವಾಗ ಏನಪ್ಪಾ ಅಂತ ದೇವಾನ ದೇವತರ ಬಂದ ಶಿವನಿಗೆ ಇವನ ಮಾತು ಹೇಳ್ತಾರ ಏನಂತ ಯಪ್ಪ ಭಗವಂತ ಎಂತ ದುಷ್ಟ ದೈತರೆಲ್ಲ ಮರಣ ಆಗ್ಬೇಕಾಗಿತ್ತಂದ್ರ ನೀವು ಏನಪ್ಪಾ ಅಂತ ಲಗ್ನ ಆಗಬೇಕು ನೀವು ಇಬ್ಬರು ಏನಪ್ಪಾ ಅಂತ ನಿಮ್ ಇಬ್ಬರಿಂದ ಹುಟ್ಟಿರ್ತಕ್ಕಂಥ ಕೂಸಿನಿಂದ ಮಾತ್ರ ಎಷ್ಟು ಮಂದಿ ದೈತರ ಮರಣ ಐತಿ ಅವಾಗ ಮಾತ್ರ ಅವ್ರ ಮರಣ ಆಕತಿ ನೀವು ಇಬ್ಬರು ಲಗ್ನ ಆಗಿ ಒಂದು ಕೂಸನ್ನು ಹಡಿಬೇಕು ಅಂತೇಳಿ ಎಲ್ಲಾ ದೇವತೆಗಳು ಬಂದ ಪರಮಾತ್ಮನ ಹತ್ತಾಕಿ ಬೇಡ್ಕೊಂಡಾರಪ್ಪ ಅವಾಗ ಶಿವ ಆಗಿರ್ತಕ್ಕಂಥವ್ ಹೆಂಗಪ್ಪ ಅಂತ ನಿರಾಕರದೊಳಗಿದ್ದಾವ ಅವಾಗ ಹುಟ್ಟು ಇಲ್ಲ ಸಾವು ಇಲ್ಲ ತಾಯಿ ಇಲ್ಲ ತಂದೆ ಇಲ್ಲ ಬಂದು ಇಲ್ಲ ಬಳಗ ಇಲ್ಲ ನೋಡ್ತಾನಂದವ್ರಿಗೆ ಕಣ್ಣಿಗೆ ಕಾಣಲಿ ಹಿಡ್ಕೋತಾನಂದವ್ರಿಗೆ ಕೈಗೆ ಸಿಕ್ಕಿಲ್ಲ ಜಗತ್ತಿನೊಳಗೆ ನಿರ್ಗುಣ ನಿರಾಕಾರ ಅಂದ್ರೆ ಅವನು ಒಬ್ಬನೇ ಒಬ್ಬ ಅವನೇ ಪರಮಾತ್ಮ ಹೌದ್ರಿಪ್ಪ ಅವ ಇದ್ದಾಗ ಜಗತ್ತೈತಿ ಅವ ಇಲ್ಲ ಅಂದ್ರೆ ಈ ಜಗತ್ತವೇ ಇಲ್ವೇ ಇಲ್ಲ ಎಲ್ಲ ಹೌದು ಕೃತಾಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗದೊಳಗೆ ಸಹಿತ ಪರಮಾತ್ಮ ಆಗಿರ್ತಕ್ಕಂತ ಒಂದೊಂದು ರೂಪವನ್ನು ತೊಟ್ಟು ಒಂದೊಂದು ಅವತಾರಗಳನ್ನ ಮಾಡ್ಯಾನಪ್ಪ ಹೌದಲ್ಲ ಅದಕ್ಕ ಇವ್ರಿಗೆ ಏನ್ ಹೇಳುದೈತ ಅಂತ ಕೇಳಿದ್ರ ಪರಸೋಣ ಏನ್ ಹೇಳುದು ಅವ್ರ ಕುಲ ಯಾವುದು ಜಾತ್ರೆ ಯಾವುದು ಅಂತ ಕೇಳ್ತಾರ ಪಾರ್ವತ ದೇವಿದ ಕುಲ ಇತ್ತು ಪಾರ್ವತ ದೇವಿಗೆ ಬಂಧು ಬಳಗ ಇತ್ತು ಪಾರ್ವತ ದೇವಿನ ಪರಮಾತ್ಮಗೆ ಲಗ್ನ ಮಾಡಿ ಕೊಡ್ಲಾಕತ್ತಿರು ಲಗ್ನ ಮಾಡಿ ಕೊಡುವಂತ ಸಂದರ್ಭದೊಳಗ ಏನಾಗಿದ್ರಿಪ್ಪ ಲಗ್ನ ಮಾಡ್ಕೊಂತ ಸಂದರ್ಭದೊಳಗೆ ಎಲ್ಲಾ ಕೇಳ್ತಾರ ಏನಂತ ನಿನ್ನ ಜಾತಿ ಯಾವ್ದ ನಿನ್ನ ಕುಲ ಯಾವ್ದ ನಿನ್ನ ದೇವ್ರ ಯಾವ್ದ ನಿನ್ನ ಬಂಧು ಯಾರ ನಿನ್ನ ಬಳಗ ಯಾರ ಅಂತ ಕೇಳ್ತಾರಪ್ಪ ಪಾರ್ವತಿಗೆ ಎಲ್ಲಾ ಗಿತ್ತು ಹೇಳು ಪರಮಾತ್ಮ ಏನು ಇದ್ರಕ್ಕಿಲ್ಲ ಯಾಕಂದ್ರ ಪರಮಾತ್ಮ ಜಗತ್ತಿನೊಳಗೆ ಎಲ್ಲಾ ರೂಪ ತೊಟ್ಕೊಂಡವನ ಅವನೇ ಪರಮಾತ್ಮ ಪರಮಾತ್ಮನಿಗೆ ಏನಪ್ಪಾ ನಿರಾಕಾರ ಇದ್ದ ಅಂತಕ್ಕಂಥವ ಸ್ವಯಂಭೂ ಅನ್ನತಕ್ಕಂಥ ಸ್ವತಂತ್ರವಾಗಿದ್ದಾವ ಪರಮಾತ್ಮ ಅವ ಯಾರು ಹಿಂದ ಮುಂದೆ ಇದ್ರಕ್ಕಿಲ್ಲ ಆದ್ರೂ ಯಾರಪ್ಪ ಅಂತ ಕೇಳಿದ್ರ ಪಾರ್ವತ ದೇವಿ ತಾಯಿ ಮೇನಕಾದೇವಿ ಅನ್ನತ್ತಾಳ ಏನಂತ ಗಂಡಗೆ ಹೇಳ್ತಾಳ ದಕ್ಷ ಬ್ರಹ್ಮಗ ಏನಂತ ಏನ್ ಹೇಳ್ತಾಳು ಪತಿದೇವ ನನ್ನ ಮಗಳನ್ನ ಶಿವನಿಗೆ ಕೊಡ್ಲಾಕತ್ತಿ ಅವನಿಗೆ ತಾಯಿ ಇಲ್ಲ ತಂದೆ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ಅವ ಯಾವತ್ತೂ ಸ್ಮಶಾನದೊಳಗಿರಾವ ಮೈ ತುಂಬಾ ಬಸ್ ಮಾಡ್ಕೊಂಡವ ಏನಪ್ಪಾ ಅಂತ ಕೊರಳೊಳಗ ಹಾವಿನ ಜನಿವಾರ ಹಾಕೊಂಡವ ಯಾರು ಇಲ್ಲ ಇಂತ ಮಗಳನ್ನ ಅವನ್ಗೆ ಹಂಗ ಕೂಡ್ಲಿ ಎಂದಳಕ್ಕಿ ಚಿಂತೆ ಹತ್ತಿತ್ತ ಅವಾಗ ಹ್ಯಾಂಗ್ ಕೊಡ್ಬೇಕು ಎಂತ ಹಳೆ ಆಗತ್ತೇಳಿ ಒಮ್ಮದಿ ಮನ್ಸದ ಕಾಕಾಗ ಆಗಳಿ ಬಳೆ ಬಂದ 500 ರೂಪಾಯಿ ಕೊಡ ಹೌಸಿಲೆ ತಗೊಂಡ್ಬಿಟ್ಟಾವ
500 ನೋಟ್ ಕಟ್ಟನ ಆಯ್ತು ತಗೊಂಡ್ ಲಾಟ್ ತಗೊಂಡ್ಬಿಟ್ಟು ನಮ್ ಕಾಕ. ಹೌದಲ್ಲ ಹಾ. ಅದಕ್ಕ ಹೌದ್. ಯಾಕೆ ಕೇಳ ಅವಾಗ ಹೇಳ್ತಾಳ ಏನಂತ? ಪಾರ್ವತಿ ಹೇಳ್ತಾಳ ಹಾ. ನಾ ಲಗ್ನ ಆದ್ರೆ ಪರಮಾತ್ಮನ ಮಾತ್ರ ಲಗ್ನ ಆಗತ್ತೇನ ಎಲ್ಲಂದ್ರ ನನ್ನ ಜೀವನನೇ ಭೂಮಿಯಲ್ಲಿ ಹಿಡುದಿಲ್ಲ ಅಂದಳಕಿ. ತಾಯಿ ಹಂಗಿದ್ರೆ ಈ ಕುಡಿದು ಬಿಡ್ತಾಳೇನು? ಕೊಡಬೇಕಾಗತ್ತೆ, ಕೊಡಬೇಕಾಗತ್ತೆ. ಹೌದು. ಯಾಕಂದ್ರ ಹಾ. ಪರಮಾತ್ಮ ಆಗಿರ್ತಾವ ಪಾರ್ವತಿಯನ್ನ ಲಗ್ನ ಮಾಡ್ಕೊಳ್ಳೋದಿತ್ತು. ಅವಾಗ ಪಾರ್ವತಿ ದೇವನ ಲಗ್ನ ಮಾಡಿ ಪರಮಾತ್ಮ ಕೊಟ್ರು. ಹಾ. ಆದ್ರ ಪರಮಾತ್ಮಗೆ ಯಾವ ಜಾತಿಯೂ ಇಲ್ಲ. ಅವನ ಏನಪ್ಪಾ ಅಂತ ಕೇಳಿದ್ರ ಸಾಕ್ಷಾತ್ ಏನಪ್ಪಾ ಅದ ನಿರಂಕಾರದೊಳಗಿದ್ದವ ಅವನ ಯಾರಿಗಿದ್ರ ಅವನೇ ನಮ್ಮಪ್ಪ ಪರಮಾತ್ಮ. ಹೌದು. ಅವನಿಗೆ ಯಾವ ಜಾತಿ ಇಲ್ಲ. ನೀವೇ ಹೇಳಿರಿ ಅವನಿಗೆ ಜಾತಿ ಯಾವ್ದತ್ ಹೇಳಿರಿ ಕಾಕ. ನಾನ್ ನಿಮಗಿಂತ ಸಣ್ಣ ಮಗಳದೇನಿ. ಹೌದು. ಅವ್ರ ಜಾತಿ ನನಗನ್ನೋದು ಪುರಾಣದೊಳಗೆ ಎಲ್ಲಿಯೂ ಬರ್ದಿಲ್ಲ. ಇಲ್ಲ. ನಾನು 10 ವರ್ಷ ಆತ ಅದನ್ನ ಹುಡುಕಾಡ್ತೀನಿ. ನನಗೆ ಸಿಕ್ಕಿಲ್ಲ ಅದು. ನಾವು ಹಂಗ ಹಳೆ ತಿರುತ್ತು ಸಿಗವಾತ ಬರವತ್ತಾಗೈತಿ ಬರವಾತದ. ಈಗ ಸದ್ಯ ನಿಮ್ಮ ಕೈ ಯಾರು ಬರ್ಲಿ ಅದ. ಹೌದಿಲ್ಲ. ಇವತ್ತು ತಾಕಳಿ ಊರಿಗೆ ಬಂದಿವು. ಬೆಳಗಾವಿ ಜಿಲ್ಲಾ ಬಿಟ್ಟು ಎಟ್ಟೆಟ್ಟೋ ಜಿಲ್ಲಾ ಬಿಟ್ಟು ಈ ಕಡೆ ಬಂದ್ಬಿಟ್ಟು ನೋಡೋನು ಪರಮಾತ್ಮನ ಎಲ್ಲರೇ ಜಾತಿ ಸಿಗುದಿತ್ತಂದ್ರ ಹೇಳಕ್ ಬರುದಿಲ್ಲ ಮತ್ತ ಹೇಳಾಕ ಬರುದಿಲ್ಲ ಮತ್ತ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾರ ಕಾಕ. ನನಗಂತೂ ಜಾತಿ ಅಂತಕ್ಕ ಯಾವ ಪುರಾಣದೊಳಗೂ ಸಿಕ್ಕಿಲ್ಲ. ಹೌದು. ಅದು ಇತ್ತಂದ್ರೆ ನೀನ ಯಾವ ಪುರಾಣ ಹೇಳು ಒಟ್ಟೆ ನಿನಗೆ ನಾ ಆಯಾರ ಮಾಡಿ ಹೋಗ್ತೀನಿ ಇವತ್ತು. ಎಲ್ಲಿ ಮತ್ ಹಿಂಗಾಗಿರ್ತಂದ್ರಪ್ಪ ಹೆಂಗ ಮತ್ತೇರ್ ಕಾಕ ಕುತ್ಕೊಂಡು ಬರ್ದದಾರ ಪುರಾಣ. ಪರಮಾತ್ಮ ಅಪ್ಪ ಯಮನಪ್ಪ ಅಂತ ಬರ್ದದಾರ. ಹೆಂಗ ಹೌದಲ್ಲ ಹೆಂಗದು ಎಲ್ಲ ಈ ಸ್ಟೋರಿ ಬರ್ದಿರ್ಬೇಕು. ಮತ್ತೆ ಹೇಳಕ್ ಬರ್ದ್ರ ಹಿಂದಿನ ಸ್ಟೋರಿ ಅವ್ರದ ಹೇಳಕ್ ಬರ್ದಲ್ಲ. ಹೌದಲ್ಲ. ಹೌದು. ಕಾಕ ನೀ ಶಿವ ಪಾರ್ವತಿ ಲಗ್ನ ತೆಗೆದಿಲ್ಲ. ನಾನೇ ನಿನ್ನೊಂದು ಪ್ರಶ್ನೆ ಕೇಳೋಕೇನಿ. ಹೌದಲ್ಲ. ಶಿವ ಪಾರ್ವತಿ ಲಗ್ನ ಆಯ್ತು ಅಂತಕ್ಕಂತ ಮಾತು ಹೇಳಿರಿ. ಶಿವ ಪಾರ್ವತಿ ಲಗ್ನ ಆಗ್ಬೇಕಾರ ಹೆಂಗಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಹೆಣ್ಣ ನೋಡ್ಲಾಕು ಹೋಗ್ಯಾರ. ಪಾರ್ವತಿನ ನೋಡಾಕ ಹೋದ ದಿವಸ ಯಾವ್ದಿತ್ತಪ್ಪ ಅಂತ ಕೇಳಿದ್ರ ರವಿವಾರ ಇತ್ತು. ಪರಮಾತ್ಮ ಪಾರ್ವತಿನ ನೋಡಕ್ ಹೋದ ದಿವಸ ಯಾವ್ದಿತ್ತು? ಆಯ್ತಾರ ರವಿವಾರ ಇತ್ತು. ಯಾವ ನಕ್ಷತ್ರ ಇತ್ತು ಯಾವ ತಿತ್ತಿತ್ತು ಅನ್ನತಕ್ಕಂಥ ಸಹಿತ ನಿನಗೂ ಗೊತ್ತೈತಿ, ಅದು ನನಗೂ ಗೊತ್ತದ. ಕಾಕಾಗ ಗೊತ್ತೈತಿ. ಆಯ್ತಾರ ಅಂದ್ಕೊಂಡು ಸಾಲ ಸೂಟಿ ಇರ್ತಾವ ಗೊತ್ತಾಗೈತಿ. ಹೌದಲ್ಲ. ರವಿವಾರ ಅಂತಕ್ಕಂಥದ್ದು ಪಾರ್ವತಿನ ನೋಡಾಕ ಹೋಗಿರ್ತಕ್ಕಂಥ ದಿವಸ ಇತ್ತು. ಹೌದು. ಶಿವ ಪಾರ್ವತಿ ಲಗ್ನ ಆಯ್ತು. ಲಗ್ನ ಆಗ್ಬೇಕಾರೆ ಈಗ ಸದ್ಯಕ್ಕೆ ನಾವ್ ಏನ್ ಮಾಡ್ತೇವೆ? ಈಗ ಸದ್ಯಕ್ಕೆ ಏನ್ ಹಬ್ಬ ಹಾಕಿ ಏನ್ ಮಾಡ್ಯಾರ? ಮಲ್ಕಾರ ಸಿದ್ಧನ ಮನಿ ಕರ್ಕೊಂಡು ಪೆಂಡಲ್ ಹಾಕ್ಯಾರ. ಅವಾಗಿನ ಕಾಲಕ್ಕೂ ಶಿವ ಪಾರ್ವತಿ ಲಗ್ನ ಆಗ್ಬೇಕಾರೆ ಇಂಥದೇ ಏನು ಪೆಂಡಲ್ ಹಾಕ್ಯಾರಪ್ಪ. ಹೌದಲ್ಲ. ಮಂಟಪ ಹಾಕ್ಯಾರ. ಈಗೆಲ್ಲ ಕಬ್ಬಿನ ಕಾಟಿಗಿ ಅದು ಇದು ತಗೊಂಡ್ ಹಾಕಕತ್ತಾರ. ಆದ್ರೆ ಅವಾಗ ಹಂಗಿಲ್ಲ. ಹೆಂಗಿತ್ತಪ್ಪ? 1000 ಬಾಳೆ ಕಂಬಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಮಂಟಪ ಇತ್ತು. 1000 ಕಂಬಿದ್ದು. ಈಗ ನೋಡೋಣ. ಇದಕ್ಕ ಹಾಂದ್ರತ್ತಾರೆ, ಅದಕ್ಕ ಹಾಂದ್ರತ್ತೀರಪ್ಪ, ಇದಕ್ಕ ಚತ್ ಅಂತಾರ. ಒಂದೊಂದ್ ಕಡೆ ಬೇರೆ ಬೇರೆ ಅಂತ. ಹೌದು. ಹೌದಲ್ಲ. ಮಂಟಪ ಆಗ್ಬೇಕಾರೆ 1000 ಬಾಳೆ ಕಂಬದಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದ್ರ ಆ ಮಂಟಪ ಇತ್ತು. ಹೌದ್ರಿಪ್ಪ. ಹೌದಲ್ಲ. ಮಂಟಪ ಇತ್ತು. ಹೊಳ್ಳಿ ಅಡಿಗೆ ಮಾಡಿ ಶಿವ ಪಾರ್ವತಿ ಲಗ್ನ ಮಾಡ್ರು. ಅಲ್ಲಿ ಏನು ಊಟಕ್ಕೆ ಮಾಡಿಸಿರಪ್ಪ ಅಂತ ಕೇಳಿದ್ರೆ ಅನ್ನ ಮಾಡಿಸಿದ್ರು, ಸಾರು ಮಾಡಿಸಿದ್ರು, ಬದನೆಕಾಯಿ ಕಾಯಿಪಲ್ಯ ಮಾಡ್ಯಾರ. ಇದು ಅವಾಗ ಇತ್ತು ಕೃತಯುಗದಾಗ ಬದ್ನಿಕಾಯಿ. ಅವಾಗೂ ಬದ್ನಿಕಾಯಿ ಇತ್ತು. ಈಗ ಉಣ್ಣಾಕ ಹೋಗಿದ್ವು, ಅಲ್ಲಿಯೂ ಅದೇ ಇತ್ತ. ಗುಂಡನು ಬದ್ನಿಕಾಯಿ ದೋತ. ಹೌದಲ್ಲ. ಅವಾಗೂ ಇತ್ತು, ಈಗ ಸದ್ಯಕ್ಕಾದ್ರೂ ಐತಿ. ಯಾಕ ಮದುವೆ ಒಳಗ ನೋಡ್ರಿ ಯಾವ ತರ ಕಾಯಿಪಲ್ಯ ಇದ್ರು ಮಾಡುದಿಲ್ಲ. ಮೊದಲ ಮೇನ್ ಬದ್ನಿಕಾಯಿ ಮಾಡ್ತಾರ. ಹೌದು. ಯಾಕೆ ಬದನೆಕಾಯಿ ಮಾಡ್ತಾರ ಅಂದ್ರೆ ಶಿವ ಪಾರ್ವತಿ ಲಗ್ನದಾಗ ಬದ್ನಿಕಾಯಿ ಕಾಯಿಪಲ್ಯ ಮಾಡ್ಯಾರ. ಹೌದಾ. ಅದಕ್ಕೆ ಈಗ ಅದು ಬದ್ನಿಕಾಯಿ ಕಾಯಿಪಲ್ಯ ಮಾಡುವಂತ ರೂಢಿ ಆಯ್ತಪ್ಪ ಈಗ ಸದ್ಯಕ್ಕಾದ್ರೂ ಬಂದೈತಿ. ಹೌದಲ್ಲ. ಏನಪ್ಪಾ ಅಂತ ಶಿವ ಪಾರ್ವತಿ ಲಗ್ನದೊಳಗ ಪಾರ್ವತಿ ಮನೆಯವ್ರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ ಪರಮಾತ್ಮನಿಗೆ ವರದಕ್ಷಿಣೆ ಆಗಿ ರೊಕ್ಕ ಬೆಳ್ಳಿ ಬಂಗಾರವನ್ನು ಕೊಟ್ಟಾರ. ಅಟ್ಟಿಟ್ಟಲ್ಲ ಮತ್ತ ಎಟ್ಟು ಕೊಟ್ಟಾರಪ್ಪ? ಗಜ ತೂಕದ ಬಂಗಾರ ಕೊಟ್ಟಾನ ಪಾರ್ವತಿ ಅಪ್ಪ ಪರಮಾತ್ಮಗ. ಗಜ ತೂಕ ಅಂದ್ರ ಎಟ್ಟಪ್ಪ? ಒಂದ್ ಆನೆ ಎಟ್ಟು ತೂಕ ಇರ್ತದ ನೋಡು, ಅಟ್ಟು ತೂಕ ಬಂಗಾರ ಕೊಟ್ಟಾನತ್ತ ಅವಾಗ. ಹೌದ್ರಿಪ್ಪ. ಹೌದಲ್ಲ. ಪರಮಾತ್ಮ ಆಗಿರ್ತಕ್ಕಂಥ ಪಾರ್ವತಿ ದೇವಿಗೆ ಸಹಿತ ಬಂಗಾರ ಹಾಕ್ಯಾರ. ಅದು ಹಿಂದಕ್ಕೆ ನಡೆದ, ಈಗ ಸದ್ಯಕ್ಕೂ ಅದು ನಡ್ದತಿ. ಕಾಕಾರ ಒಂದೇ ಮಾತು ಕೇಳೋದೈತಿ. ಏನ್ ಕೇಳುದು? ಶಿವ ಪಾರ್ವತಿ ಲಗ್ನ ಎಲ್ಲೂ ಬೇರೆ ಕಡೆ ಆಗಿಲ್ಲ, ಇದೇ ಭೂಮಿ ಮೇಲೆ ಆಗೈತಿ. ಇದೇ ಭೂಮಿ ಮೇಲೆ ಶಿವ ಪಾರ್ವತಿ ಲಗ್ನ ಆಗೈತಿ. 33 ಕೋಟಿ ದೇವಾನ ದೇವತೆಗಳು ಕುಡ್ಯಾರು, 66 ಕೋಟಿ ದೈತರು ಕುಡ್ಯಾರು, 9 ಕೋಟಿ ಸಿದ್ಧರು ಕುಡ್ಯಾರು, ಕಿನ್ನರು ಕುಡ್ಯಾರು, ಕೆಂಪುರುಷರು ಕುಡ್ಯಾರಪ್ಪ. ಇವರೆಲ್ಲಾರು ಕೂಡ್ಕೊಂಡು ಶಿವ ಪಾರ್ವತಿ ಲಗ್ನ ಮಾಡ್ಯಾರ, ಮದುವೆ ಮಾಡ್ಯಾರ. ಈ ಮದುವೆ ಮಾಡ್ಯಾರು. ಈ ಭೂಮಿ ಮೇಲೆ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿದ್ರಿಪ್ಪ? 33 ಕೋಟಿ ದೇವತೆಗಳು, 66 ಕೋಟಿ ದೈತರು, 9 ಕೋಟಿ ಸಿದ್ಧರು, ಕಿನ್ನರು, ಕೆಂಪುರುಷರು ಎಲ್ಲಾರು ಕೊಡ್ಕೊಂಡು ದಾನವರು ಎಲ್ಲಾರು ಕೊಡ್ಕೊಂಡು ಏನಪ್ಪ ಶಿವ ಪಾರ್ವತಿ ಲಗ್ನ ಮಾಡುವಾಗ ಈ ಭೂಮಿ ಮ್ಯಾಲ ಭಾರ ಹೆಚ್ಚಾಗೈತಿ. ವಜ್ಜಾಗೈತಿ ಭೂಮಿಗೆ ಭಾರ ಏನಾಗೈತಿ? ಹೆಚ್ಚಾಗೈತಿಪ್ಪ. ಭೂಮಿ ಮ್ಯಾಲ ಭಾರ ಹೆಚ್ಚಾಗಣ ಭೂಮಿ ಒಂದ್ ಕಡೆ ಹೊಳೆತಿ, ಐತಿ. ಇದನ್ನ ಎಲ್ಲಿ ಕೇಳಿರೋ ಬಿಟ್ರು ನನಗೇನು ಕೊಂದಿಲ್ಲ ನೀವು. ಹೌದಲ್ಲ. ಈ ಭೂಮಿ ಒಂದ್ ಕಡೆ ಹೊಳೆತಿ,
ಅವಾಗ ಶಿವ ಪಾರ್ವತಿ ಲಗ್ನ ಅರ್ಧಕ್ಕ ನಿಂತೈತಿ ಪೂರ್ತಿ ಆಗಿರ್ಕಿಲ್ಲ ಇನ್ನು ಅವಾಗ ಅರ್ಧಕ್ಕ ನಿಂತೈತಿ ಹೌದು ನಮ್ ಬಸು ಕಾಕನ ಕೇಳ್ತಾನ ಏನತ್ತಪ್ಪ ಕಾಕ ಹೊಳೆ ನಿಂತಿತ್ತಂದ್ರ ಈಗೂ ನಾವ್ ಹಿಂಗ ಹೊಳೆ ನಿಂತ ಹಾಡ್ಬೇಕಾಗಿತ್ತ ಈ ಕಾಕ ಈಗ ಸದ್ಯಕ್ಕೆ ಈ ಭೂಮಿ ಸಮ ಐತಿದ ಒಪ್ಪರಿನ ಹಾಡ್ಬೇಕಾಗಿತ್ತ ಇದು ಸಮ ಐತಿ ಭೂಮಿ ಈ ಭೂಮಿ ಸಮ ಆಗಬೇಕಾದ್ರ ಯಾವ ದೇವತೆಗಳು ಬಂದು ಈ ಭೂಮಿ ಸಮ ಮಾಡಿದ್ರು ಯಾವ ದೇವತೆ ಬಂದು ಭೂಮಿ ಸಮ ಮಾಡಿದಾಗ ಶಿವ ಪಾರ್ವತಿ ಲಗ್ನ ಭೂಮಿ ಮೇಲೆ ನಡೀತು ಈಗ ಸದ್ಯಕ್ಕ ಭೂಮಿ ಅಂತಕ್ಕಂಥದ್ದೈತಿ ಈ ಭೂಮಿ ಮೇಲೆ ಶಿವ ಪಾರ್ವತಿ ಲಗ್ನ ಆಗೈತಿ ಶಿವ ಪಾರ್ವತಿ ಲಗ್ನ ಆಗಿರ್ತಕ್ಕಂಥ ಜಾಗ ಈಗ ಸದ್ಯಕ್ಕ ಭೂಮಿ ಮೇಲೆ ಯಾವುದೈತಿ ಏನ ಉಮದ್ಯಾಗ ಆಗಿತ್ತು ಏನ್ ಟಾಕಳಿ ಊರಾಗ ಆಗಿತ್ತು ಏನ್ ದುಳ್ಕೆಡ್ದಾಗ ಆಗಿತ್ತು ಬೇಕಲ್ಲ ಬೇಕಲ್ಲಪ್ಪ ಸುಲ್ತಾನ್ಪುರದಾಗ ಆತು ಹಿಡ್ಕಲ್ ಗ್ರಾಮದಾಗ ಆತು ಬೇಕಲ್ಲ ಬೇಕಪ್ಪ ಲೇಕ ಏನ್ ಚಡ್ಚನ್ದಾಗ ಆತು ಏನ್ ಚಡ್ಚನ್ದಾಗ ಆಗೈತು ಇಲ್ಲಿ ಆಗೈತು ಹೇಳ್ತಾ ನಮ್ ಕಾಕ ಎಲ್ಲ ಆಗೈತಿ ಭೂಮಿ ಮ್ಯಾಲ ಶಿವ ಪಾರ್ವತಿ ಲಗ್ನ ಆಗೈತಿ ಆ ಲಗ್ನ ಆಗಿರ್ತಕ್ಕಂತ ಜಾಗದ ಹೆಸರು ಏನ ಹೇಳ್ತಾರೆ ಲಗ್ನ ಆಗುವಾಗ ಭೂಮಿ ಹೊಳೆ ನಿಂತೈತಿ ಆ ಭೂಮಿ ಸಮ ಮಾಡಿದ ದೇವರು ಯಾರು ಹೌದ್ರಿಪ್ಪ ಇದು ನನ್ನ ಪ್ರಶ್ನೆ ಇದು ಕಾಕಾಗಿ ಬಸ್ಸು ಕಾಕಾಗ್ಯದ ಹೇಳ್ತಾರೆ ಯಾಕಂದ್ರೆ ನಮಗ ನಮ್ಮ ಉಮದಿ ಮನುಷ್ಯದ ಕಾಕಾರ ಬರೋದಿಲ್ಲ ಅಂದಾರ ಬೇಡ ಕಾಕ ನೀ ಹೆಂಗಿರ್ತಿ ನಾವ್ ಹಂಗೆ ಇರ್ತವ ಆ ಕಡೆ ಹೋಗುದ್ ಬೇಡಪ್ಪ ಯಾಕಂದ್ರೆ ಮನುಷ್ಯಲ್ಲೇ ಮೊದಲು ಏನು ಇರ್ಬೇಕಪ್ಪ ಅದ ಮೊದಲು ತಾಳ್ಮೆ ಇರ್ಬೇಕು ಆ ತಾಳ್ಮೆ ಇರ್ಬೇಕು ನೀತಿ ಇರ್ಬೇಕು ಧರ್ಮ ಇರ್ಬೇಕು ಹೌದ್ರಿ ಹೌದಲ್ಲ ಯಾಕದಕ್ಕೆ ನಾವು ನೀತಿನೂ ಬಿಟ್ಟಿಲ್ಲ ಧರ್ಮನೂ ಬಿಟ್ಟಿಲ್ಲ ನಿಮ್ಮ ಭಾಗಕ್ಕೆ ಬರ್ಲಾಕ ನಮಗ ಒಂದೇ ಅಂಜಿಕೆ ಬರ್ತೈತಿ ಹೆಂಗ್ರಿಪ್ಪ ಯಾಕಂದ್ರೆ ರೊಕ್ಕ ಕೊಟ್ಟು ಟೇಜ್ ಹಾಕ್ಸಿರ್ತಾರು ನಾ ಎಷ್ಟೋ ಯೂಟ್ಯೂಬ್ದಾಗ ನೋಡ್ತೀನಿ ಈ ಟೇಜ್ ಬಿಟ್ಟು ಅಲ್ಲಿ ತಕ ಹೋಗ್ತಾರ ಕುಣ್ಲಾಕ ಇದೆಂತದನ್ನ ಅಡ್ಕಿ ಇನ್ನೂವರೆಗೂ ತಿಳಿದೇ ಇಲ್ಲ ಮತ್ತ ಇನ್ನೂವರೆಗೂ ಗೊತ್ತೇ ಆಗಿಲ್ಲ ಮತ್ ನಂಗ ಹೌದ್ರಿಪ್ಪ ಹೌದಲ್ಲ ಯಾಕಂದ್ರೆ ಟೇಜ್ ಬಿಟ್ಟು ಎಷ್ಟೆಷ್ಟು ದೂರ ತನಕ ಕುಣ್ಲಾಕ್ ಹೋಗುವ ಅವ್ರು ಯಾಕೆ ಹೋಗ್ತಾರ ಅಂದ್ರೆ ದೇವ್ರ ನಮಸ್ಕಾರ ಮಾಡಕ್ ಹೋಗ್ತಾರಪ್ಪ ಅಲ್ಲಿರ್ತಾನ ದೇವ್ರ ಇಲ್ಲಿ ಇರೋದಲ್ಲ ಇಲ್ಲಿ ಇರೋದಕ್ಕೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬಂದಾಗ ಅವ್ರಿಗೆ ಶಾಂತ ಕತ್ತಿ ಯಾಕಂದ್ರ ಇಲ್ಲಿ ಬಂದು ನಾವು ಸ್ಟೇಜ್ ಮೇಲೆ ನಿಂತ ಹಾಡ್ಲಕತ್ತಪ್ಪ ಅಂತಂದ್ರ ನಾವ್ ಮೊದ್ಲು ಹೇಳ್ತಾ ನಾವು ಕುಣಿಯವ್ರಲ್ಲ ಮತ್ತೊಂದು ಅಲ್ಲ ಎಲ್ರಿಪ್ಪ ನಾವ್ ಎಟ್ಟು ಬರ್ತದ ಅಟ್ಟೆ ಹಾಡವ್ರು ಏನೋ ಜ್ಞಾನಕ್ಕೆ ಜಗಳ ಮಾಡೋದೈತಿ ಆದ್ರ ಡ್ಯಾನ್ಸ್ ಮಾಡಕ್ ಬಾ ಕುಣಿಯಾಕ ಬಾ ಅಂದ್ರ ಕಾಕ ನನಗೂ ನಿಗುದಿಲ್ಲ ಆಚೆ ನಿನಗೂ ನಿಗುದಿಲ್ಲ ಮತ್ತ ಹೌದಲ್ಲ ಅದಕ್ಕೆ ಜೋಡಿ ಗಡಿ ಮಾಡಿ ಕೊಡ್ಸ್ಯಾರ ಯಾವತ್ತು ಕುಣಿದಿಲ್ಲ ಕುಣಿದು ಇಲ್ಲ ಟೇಜ್ ಬಿಟ್ಟು ಒಂದು ಮೊದ್ಲೇ ತೆಳಗಿಡಿಯಂಗಿಲ್ಲ ಬರೋಬರಿ ಐತಪ್ಪ ಹೌದಲ್ಲ ಹಿಂಗ ನಮ್ಮ ಹಾಡಿಕೆ ಐತಿ ನೋಡೋಣ ಯಾಕಪ್ಪ ಅಂತ ಕೇಳಿದ್ರ ಎಲ್ಲಾ ದೈವ ಅಂದ್ರೆ ಇವತ್ತು ದೇವ್ರ ಇದ್ದಂಗೈತಿ ಶಾಣೆ ಪಂಡಿತರು ಕುಡಿಯಾರ ಮುಂದಿನ ಪಡೆಕ್ ಬರ್ಬೇಕ ನಮ್ಮ ಕಾಕವ್ರು ಈ ಪ್ರಶ್ನೆ ಉತ್ತರವನ್ನ ಹೆಂಗ ಹೇಳಿ ಹೆಂಗ ಮಾತಾಡ್ತಾರ ನೋಡ್ದತಿ ಮುಂದಿನ ಪಡೆಕವ್ರ ನಮ್ಮ ಸಿದ್ಧರದ ಇತಿಹಾಸ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಹೇಳ್ಕೊತ ಹೋಗಾರ ನಮ್ ಕಾಕಾರ ಚಾಲಿ ಅದ ಯಾರು ಬರ್ತಾರ ಅವ್ರೆಲ್ಲ ಬೈದು ಹೌದಲ್ಲ ಇವ್ರು ನೋಡ್ರ ನಂಗೆ ಯಾರು ನೆನಪಾಕಾರ ಗೊತ್ತನ ಯಾರಪ್ಪ ನಮ್ ಕೌಸಲ್ಗಿ ವಿಠಲ ಕಾಕ ಸುಳ್ಸುಣ್ ಲಕ್ಕಪ್ಪ ಕಾಕ ನೆನಪಾಕಾರ ಯಾಕಂದ್ರ ದಿನ ಅವ್ರ ಜೊತೆ ಕೂಸ್ತಿ ನಾನು ದಿನ ಅವ್ರ ಜೊತೆನೇ ಅವ್ರ ಭಾಷೆನು ಬೇರೆ ಯಾವ ಬೇ ಅತ್ತ ಹೌದಿಲ್ಲ ಈ ಮುಂದೆ ಮನ್ಸನ್ ಕಾಕ ನೋಡ್ರಿ ಅವ್ರೇ ನೆನಪಿಗಾಗತ್ತಾರ ಯಾಕಂದ್ರ ಇವ್ರಂಗನೆ ಅವರು ಯಾಕಪ್ಪ ಅಂತಕ್ಕದ ಅಕ್ಷರ ಜ್ಞಾನ ಇಲ್ಲದೆ ಹಾಡಿಕೆ ಮಾಡ್ತಾರ ಅವ್ರು ಹೌದಲ್ಲ ಅಕ್ಷರ ಜ್ಞಾನ ಇಲ್ಲಾರ ನಮ್ಮ ಕೌಸಲಿ ವಿಠಲಕ್ಕಾಗಿ ಈಗಾಗಲೇ ಕೈಲಾಸವಾಸಾಗಿ ಹೋಗ್ಯಾರ ಅವ್ರು ಉಸಿರು ಹಾದ್ರ ಕಟ್ಟಿ ಭೂಮಿ ಮೇಲೆ ಹೆಸರು ಉಳಿಸಿ ಹೋಗ್ಯಾರ ಅವ್ರು ಹೌದಲ್ಲ ಬರೀ ಸ್ಟೇಜಿಗೆ ಬಂದ್ರೆ ಸಾಕವ್ರು ಹುಯ್ಯತ್ತ ಜನ ಹೌದಲ್ಲ ಬಹಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ದೈವಕ್ಕೆ ವಜ್ಜುವಂತ ಅವಶ್ಯಕತೆ ಏನೂ ಇಲ್ಲ ರೇವಣ ಶುದ್ಧರ ಕತಿ ಭಾಗವನ್ನ ಕೊಡತಕ್ಕಂತ ದೈವಕ್ಕೆ ಹೇಳಿ ಮುಂದಿನ ಪಳಕ್ ನಮ್ ಕಾಕಾರಿ ಹೆಂಗ್ ಹೇಳ್ತಾರ ನೋಡೋಣ ಹಲೋ ಇನ್ನ ಆವಾಜ್ ಇಡುತ್ತೇಳ್ರಿ ನಟ ಹಲೋ ರಂಗ ಮಂಟಪ ಮುಂದ ಭೃಂಗಿ ದೇವ ಬಂದ ಹಾಕಿ ಮಾಡ್ತಿ ದಾರಿಸ ಮನಸ್ಸಿಗೆ ಬಂದ ಹಂಗ ಮುರಿತ ಮಾಡಿ ನಗಸುತ್ತ ಯಾರಿಗೆ ರಂಗ ಮಂಟಪ ಮುಂದ
ಮನಸ್ಸಿನಿಂದ ಓಹೋ ಒಂದಿಟ್ಟ ಸೌಂಡ್ ಈ ಕಡೆ ಮಾಡೋಣ ಮಾಡ್ಯಾರಲ್ರಿ ಅವನು ಹಾ ಶಾಂತ ಮನಸ್ಸಿನಿಂದ ಶಿವನಿಗೆ ನೋಡ್ತಿದ್ದ ರೇವಣ್ಣ ಸಿದ್ಧ ಕುಂತ ಸಜ ಬೆದ್ದಾನೋ ಶಂಕರನ ಕರಿತಾನ ರೇವಣ್ಣ ಸಿದ್ಧರಿಗೆ ಸಹಜ ಆಗದೆಂದು ಸಂತೋಷಗೊಂಡಾನು ಮನದಾಗ ಪಾದ ಹಿಡದಾನ ಓಡುವಾಗಿ ಕ್ಷಣದಾಗ ಮರತ ದಾಟಿ ಬಂದ ತಾರುಕಗ ಶಿವನ ಕೃಪಾ ನನಗ ಸಂತೋಷಗೊಂಡಾನು ಮನವಾಗ ಪಾದ ಹಿಡದಾನ ಓಡೋಗಿ ಕ್ಷಣದಾಗ ಮರತ ದಾಟಿ ಬಂದ ತಾರುಕಗ ತಾರುಕ ಋಷಿಗಳು ಶ್ರಾಪ ಕೊಟ್ಟರು ಗೊತ್ತಾಯ್ತು ಮುಖಂಡ ಶಿವರಾಯಗ ಮಾಡಿದ ಪಾಪ ಬಿಡುವುದಿಲ್ಲ ಯಾರ್ಯಾರಿಗ ರೇವಣ್ಣ ಸಿದ್ಧರಿಗೆ ತಾರುಕ ಋಷಿಗಳು ಋಷಿಗಳು ಶ್ರಾಪ ಕೊಟ್ಟರು ಗುರುತಾಯ್ತು ಮುಖಂಡ